ಯಾವಾಗ ಪುಸ್ತಕೆ ತಾಪಿತೆ ದೇವಿ ವಿದ್ಯಾಕಾಮೋ ದ್ವಿಜೋತ್ತಮ. ಒಳ್ಳೆ ನಂಗೆ ವಿದ್ಯೆ ಬೇಕು ಅಂತ 3 ದಿವಸ ಆ ಶಾಸ್ತ್ರಗಳನ್ನ ಬರೆಯೋದು, ಅದನ್ನ ಇಟ್ಕೋಬಾರ್ದು. ಬರೀ ಪಾರಾಯಣ ಆಗೋದು, ಸ್ತೋತ್ರ ಮಂತ್ರ ಜಪಗಳು ಮಾಡ್ತಾ ಇರ್ಬೋದು. ಇನ್ನ ಇದಾದ ಮೇಲೆ ಪೂಜಾ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ಕ್ರಮದಲ್ಲಿ ಹೇಳ್ತಾ ಇದ್ದೇನೆ. ವೇದಾಂತ ಭಾಷ್ಯ ಭಾರತಾದಿ ಗ್ರಂಥಗಳೆಲ್ಲವನ್ನು ಪೀಠದಲ್ಲಿ ಇಟ್ಟು ವಸ್ತ್ರದಿಂದ ಪಟ್ಟವಸ್ತ್ರದಿಂದ ಮುಚ್ಚಿ ವೇದಿವ್ಯಾಸ ಪ್ರೇರಣೆ ವೇದಿವ್ಯಾಸ ಪ್ರೀತರ್ಥಂ ಪುಸ್ತಕೇಶು ಸನ್ನಿಹಿತ ಸರಸ್ವತ್ಯಾತ್ಮಕ ಶ್ರೀ ವ್ಯಾಸ ಪರಶುರಾಮ ಪೂಜಾಂಕರಿಷ್ಯೆ ಅಂಥೇಳಿ ಸರಸ್ವತಿಯನ್ನ ಪಾವಕಾನ ಸರಸ್ವತಿ ವಾಜಿನೀವತಿ ಮತ್ತು ಸರಸ್ವತಿಯನ್ನ ವೇದಿವ್ಯಾಸ ದೇವನ ಹೈಗ್ರೀವ ದತ್ತಾತ್ರೇಯ ಎಲ್ಲ ಜ್ಞಾನಕ್ಕಾಗಿ ಅವತಾರ ಮಾಡಿದವರು. ಅವರೆಲ್ಲ ನಾವು ಸ್ತೋತ್ರಗಳು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಪೂಜೆ ಅಂದರೆ ಆವಾಹನೆ ಮಾಡಿ ಆಮೇಲೆ ಲಕ್ಷ್ಮೀದೇವಿಯನ್ನು ಆವಾಹನ ಮಾಡಬೇಕು. ಶ್ರೀ ಭೂ ದುರ್ಗಾ ಅಮೃಣಿ ಶ್ರೀ ಮಾಯಾ ಜಯ ಕೃತಿ ಶಾಂತಿ ಲಕ್ಷ್ಮೀ ಜಯಂತಿ ಜಾನಕಿ ಸತ್ಯ ರುಕ್ಮಿಣಿ ಸ್ವಯಂ ಪ್ರೀತಿ ನೋಡಿ, ಇವರೆಲ್ಲ ಪರಮಾತ್ಮನ ಪತ್ನಿಯರು. ಅವರನ್ನು ಬ್ರಹ್ಮ ಪ್ರಾಣ ಹನುಮದ್ಭೀವ್ ಮತ್ತು ಸರಸ್ವತಿ ಭಾರತಿ ಶೇಷ ಗರುಡ ನೋಡಿ ಎಲ್ಲರನ್ನೂ ಮಾಡಬೇಕು. ಆಮೇಲೆ ಶ್ರೀಮದಾನಂದ ತೀರ್ಥ ಜಯತೀರ್ಥ ವ್ಯಾಸತೀರ್ಥ ಭಾಷ್ಯ ಟೀಕಾ ಟಿಪ್ಪಣಿಕಾರಗಳನ್ನು ಅವ್ರು ಮಾಡಬೇಕು. ಎಲ್ಲ ಮಾಡಿ ಆಮೇಲೆ ಪ್ರತಿಷ್ಠಾ ಮಂತ್ರ ಹೇಳಿ ಭದ್ರ ಮಾಡಬೇಕು. ಆಮೇಲೆ ಇಷ್ಟಾದ ಮೇಲೆ ಆಮೇಲೆ ಆವಾಹನೆ ಮಾಡಿ ಮಾರನೇ ದಿವಸ ಪೂಜಾದಿಗಳು. ಅದರ ಮಾರನೇ ದಿವಸ ಏನಿದ್ದಾರೆ ಉತ್ತರಾಷಾಢದಲ್ಲಿ ನೈವೇದ್ಯ, ಶ್ರವಣದಲ್ಲಿ ವಿಸರ್ಜನೆ ಮಾಡೋದು ಅನೇನ ಅಂತ ಮಾಡತಕ್ಕಂಥದ್ದು. ಆಮೇಲೆ ದುರ್ಗಾಷ್ಟಮಿ ಪೂಜೆ ಎಂಬತಕ್ಕಂಥದ್ದು ಏನಿದೆ ಅದು ಕೂಡ ಇಲ್ಲಿ ಮಾಡಲಿಕ್ಕೆ ಹೇಳಿದ್ದಾರೆ. ಅವಲೇ ಒಂದು ಸಂಕ್ಷೇಪವಾಗಿ ಹೇಳಿದ್ದೇನೆ. ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಪೂಜೆಗೋಸ್ಕರವಾಗಿ ನವಮಿಯಿಂದ ವಿದ್ಧವಾದ ತಿಥಿ ತಗೋಬೇಕಾಗುತ್ತೆ. ನವಮಿಯಿಂದ ವಿದ್ದಾಗಿರ್ಬೇಕು ಅಷ್ಟಮಿ ಎಂಬತಕ್ಕಂಥದ್ದು, ಸಪ್ತಮಿಯಿಂದ ಆಗಿರಬಾರ್ದು. ಶರನ್ಮಹಾಷ್ಟಮಿ ಪೂಜ್ಯ ನವಮಿ ಸಂಯುತ ಸದಾ ಅಂತ ಹೇಳ್ತಾರೆ. ಅವತ್ತು ಏನು ವಿಶೇಷ ಅಂದರೆ ಆ ದುರ್ಗಾಷ್ಟಮಿ ದಿವಸನೇ ಜಂಭ ಎಂಬತಕ್ಕಂಥ ಒಬ್ಬ ಅಸುರನ್ನ ಇಂದ್ರದೇವರು ದುರ್ಗಾದೇವಿಯ ಅನುಗ್ರಹದಿಂದ ಅವನ ಕೊಂದು ಹಾಕಿದ್ದಾರೆ. ನಮಗೂ ಕೂಡ ಜಂಬ ಅಂದರೆ ಕೋಳಿ ಜಂಬ ಅಂತ ಹೇಳ್ತೀವಲ್ಲ, ಅಹಂಕಾರ ಇರುತ್ತೆ. ಅದನ್ನು ಇಂದ್ರದೇವರು ಅಂದರೆ ಟೀಕಾರಾಯರು ನಮಗೆ ಪರಿಹಾರ ಮಾಡಬೇಕು ಅಂತ ತಾತ್ಪರ್ಯ ಇದೆ. ಇಂದ್ರೇಣ ನಿಹತೋ ಜಂಬ ಅವತ್ತೇನ ಭದ್ರಕಾಳಿ ಎಂಬತಕ್ಕಂಥವಳು ಆವಿರ್ಭೂತಳಾಗಿದ್ದಾಳೆ. ಅಷ್ಟಮಿ ದಿವಸ ಅರ್ಧರಾತ್ರಿಯಲ್ಲಿ ಭದ್ರಕಾಳಿ ಅವತಾರ ಮಾಡಿದ್ದು ಆ ದಕ್ಷಯಜ್ಞವನ್ನು ನಾಶ ಮಾಡಲಿಕ್ಕೆ ಅವತಾರ ಮಾಡಿದವರು ಅಂತ ಹೇಳ್ತಾ ಇದ್ದಾರೆ. ಆ ದಿವಸ ದುರ್ಗಾಷ್ಟಮಿ ದಿವಸ ನಾವು ದುರ್ಗಾ ಅನುಗ್ರಹ ಬೇಕು ಅಂತಿದ್ದವರು ದುರ್ಗೆ ಪ್ರೀತಿಗೋಸ್ಕರವಾಗಿ ಉಪವಾಸ ಮಾಡೋದು, ಅಲ್ಲದೆ ನವಮಿ ಎಂದು ಪಾಲನೆ ಮಾಡೋದು. ಗಂಡು ಮಕ್ಕಳು ಇಲ್ಲದೇ ಇದ್ದವರು ಅಥವಾ ಗಂಡು ಮಕ್ಕಳು ಯಾರು ಇದ್ದಾರೆ ಅವರು ಈ ಅಷ್ಟಮಿ ದಿವಸ ಉಪವಾಸ ಮಾಡೋದು. ಬರೀ ಹೆಣ್ಮಕ್ಳು ಮಾತ್ರ ಇದ್ದು ಅಂದರೆ ಅವರು ಪೂಜೆ ಮಾಡಿದ್ರು ಅಂದರೆ ಅವ್ರಿಗೆ ಒಬ್ಬ ಗಂಡು ಮಗ ಹುಟ್ಟಲಿಕ್ಕೆ ಅವಕಾಶ ಇದೆ. ಉಪವಾಸಂ ಮಹಾಷ್ಟಮ್ಯಾಂ ಪುತ್ರವಾನ್ ನತುಕಾರಯೇ ಅಂತ ಸ್ಪಷ್ಟವಾಗಿದೆ. ದುರ್ಗಾದೇವಿಯನ್ನು ಆವಾಹನೆ ಮಾಡಿ ದುರ್ಗಾದೇವಿ ಸಮಾಗಚ್ಚ ಸಾನ್ನಿಧ್ಯಮಿಹ ಕಲ್ಪಯ ಬಲಿಂ ಪೂಜಾಂಗ್ರಹಾಣತ್ವಂ ಅಷ್ಟಭಿ ಶಕ್ತಿಭಿಃ ಸಹ 8 ಶಕ್ತಿಗಳಿಂದ ಶೇತವಾಗಿ ನೀನು ಆವಿರ್ಭೂತಳಾಗಿ ನನ್ನ ಅಷ್ಟವಿಧವಾದಕ್ಕಂಥ ಪಾಪಗಳನ್ನು ಅಷ್ಟವಿಧವಾದಕ್ಕಂಥ ದುಃಖಗಳನ್ನು ಪರಿಹಾರ ಮಾಡು ಎಂಬುದಾಗಿ ಸ್ತೋತ್ರ ಮಾಡಬೇಕು. ದುರ್ಗಾ ಪೂಜೆ ಇದೆ. ದುರ್ಗಾಯೈ ನಮಃ, ಭದ್ರಕಾಳ್ಯೈ ನಮಃ ಇತ್ಯಾದಿಗಳು. ವಿಜಯಾಯೈ, ವೈಷ್ಣವಾಯೈ, ಕುಮುದಾಯೈ ನಮಃ, ಚಂಡಿಕಾಯೈ, ಕೃಷ್ಣಾಯೈ, ಮಾಧವಿಯೈ, ಮಾಯಾಯೈ, ನಾರಾಯಣ ಎಲ್ಲ ಪರಮಾತ್ಮನ ನೋಡಿ ರೂಪಗಳಿರಲ್ಲ. ಅಂಬಿಕಾಯೈ ನಮಃ ಅಂತ ಪೂಜೆ ಮಾಡಿ ದುರ್ಗಾ ಪೂಜೆ ಅದು ವಿಶೇಷವಾಗಿ ಉಡುಪಿ ಮತ್ತು ಆ ಕೇರಳ ಕಡೆ ತುಂಬ ಚೆನ್ನಾಗಿ ವಿಶೇಷವಾಗಿ ಮಾಡ್ತಾರೆ. ನಾವೇನು ಮಾಡಬಾರ್ದು ಅಂತೆಲ್ಲ ಖಂಡಿತ ಮಾಡಬೇಕು, ಅದು ವಿಹಿತವಾಗಿದೆ. ಹಾಗೆ ಮಾಡಿದರೆ ರಾತ್ರಿ ಅಲ್ವಾ ಅಜ್ಞಾನ ಇತ್ತು, ಅದನ್ನು ದುರ್ಗಾದೇವಿ ಹೋಗಲಾಡ್ತಾರೆ. ಅದಕ್ಕೆ ರಾತ್ರಿ ಸೂಕ್ತ ಅವತ್ತು 9 ದಿವಸ ಕೂಡ ರಾತ್ರಿ ಸೂಕ್ತ ಹೇಳಬೇಕಂತ. ರಾತ್ರಿ ವ್ಯಕ್ಷದಾಯತಿ ಪುರುತ್ರಾದೇವ್ಯ ಅಕ್ಷಭೀಹಿ ವಿಶ್ವ ಅಧಿಶ್ರಿಯೋ ಓಧಿತ ಓರ್ವ ಅಮರ್ತ್ಯ ನಿವತು ದೇವಿಯೋ ಉದ್ವತಃ ಜ್ಯೋತಿಷ ಬಾಧತೆ ತಮಃ. ಅವಳ ಕಾಂತಿಯಿಂದ ತಮಸ್ಸೊಂದು ಅಜ್ಞಾನ ಬಾಧತೆ ಹೋಗತ್ತೆ, ಒಳ್ಳೆ ಬೆಳಕು ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇದು ದುರ್ಗಾಷ್ಟಮಿ ಪೂಜೆ. ಇನ್ನು ಮಹಾನವಮಿ ದಿವಸವೂ ಕೂಡ ವಿಶೇಷವಾಗಿ ಪೂಜೆ ಮಾಡತಕ್ಕಂಥದ್ದಿದೆ. ಆಶ್ವಯುಜ ಶುಕ್ಲ ನವಮಿ ಅವತ್ತು ಮೂಲ ನಕ್ಷತ್ರದಿಂದ ಯುಕ್ತವಾಗಿದ್ದು ಉದಯದಿಂದ ಪ್ರಾರಂಭಿಸಿ 3 ಮುಹೂರ್ತಗಳು ಏನಿದೆ ಅದು ಅಷ್ಟಮಿ ಯುಕ್ತವಾಗಿದ್ದು ಅದಕ್ಕೆ ಮಹಾನವಮಿ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ.
ಮಹಾನವಮಿ ಎಂಬತಕ್ಕಂಥದ್ದು ಶುಕ್ಲ ಪಕ್ಷದ ಪಾಠ್ಯದಿಂದ ಹಿಡಿದು 9 ದಿವಸಗಳು ಕೂಡ ಪುಣ್ಯಕರ ಅಂತ ಈಗಾಗಲೇ ಹೇಳಿದ್ದೇವೆ ನಾವು. ಯಾವುದಾದ್ರೂ ಒಂದು ದೇವತೆ ಮಂತ್ರ ಜಪ ಮಾಡಿದ್ರೆ ಆ ಮಂತ್ರ ಸಿದ್ಧಿ ಆಗುವ ಕಾಲ. ಅದಕ್ಕೆ ಆ ಮಂತ್ರವನ್ನ, ಆ ದಿವಸಗಳನ್ನ ಏನು ಮಂತ್ರ ಜಪ ಇಲ್ಲದೆ ಹೀಗೆ ಕಳೆದು ಬಿಡಬಾರದು. ಆದ್ದರಿಂದ 9 ದಿವಸಗಳಲ್ಲಿ ಮಾಡಿರತಕ್ಕಂಥ ಸ್ನಾನ, ದಾನ, ಜಪ ಎಲ್ಲ 1,00,000 ಪಟ್ಟು ಫಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನವಮಿ ದಿವಸ ಏನು ಮಾಡಬೇಕು? ಮಹಾದಾನವನ್ನು ಮಾಡಬೇಕು. ಏನು ಮಹಾದಾನ ಅಂದರೆ ಏನಾಗುತ್ತೋ ಮಹಾದಾನ ಮಾಡಬೇಕು. ಸುವರ್ಣದಾನ ಮಹಾದಾನ, ವಸ್ತ್ರದಾನವೂ ಮಹಾದಾನ, ಅನ್ನದಾನವೂ ಮಹಾದಾನ, ಜಲದಾನವೂ ಮಹಾದಾನ. ಈ ದಾನಗಳಲ್ಲಿ ಯಾವುದಾದ್ರೂ ದಾನ ಮಾಡಿ ಅಂದರೆ ಗೋದಾನಗಳು ಹಾಕಬೇಕು. ಹಾಗೆ ಹಾಕಿದರೆ ದೇವಿಯ ಅನುಗ್ರಹದಿಂದ ಎಲ್ಲ ರೀತಿಯಾದ ಅವರಿಗೆ ನೋಡಿ, ನಮಗೆ ಎಷ್ಟೋ ಜನಕ್ಕೆ ಗೋದಾನ ಮಾಡಲಿಕ್ಕೆ ಆಗಿಲ್ಲ. ಶಾಸ್ತ್ರದಲ್ಲಿ ನಾವು ಬದುಕಿರುವಾಗಲೇ 5 ಗೋದಾನ ಮಾಡಬೇಕು ಅಂತ ಹೇಳಿದ್ದಾರೆ. ವೈತರಣೆಯನ್ನು ಮಗ ಮಾಡಬೇಕು, ಮಾಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ. 5 ಗೋದಾನ ಮಾಡಬೇಕು. ಯಾವ ಗೋದಾನ ಮಾಡಿದ್ದೀವಿ ನಾವು? ಯಾರ್ಯಾರು ಪಾಪಗಳೆಲ್ಲ ಮಾಡಿಟ್ಕೊಂಡಿದ್ದೇವಲ್ಲ, ಗೋದಾನ ಮಾಡಿದ್ರೆ ಹೋಗೋದು. ಮತ್ತು ಗೋದಾನ ಮಾಡಬೇಕಾದ್ರೆ 50,000 ರೂಪಾಯಿ ಗೋವಿಗೆ ಕೊಡಬೇಕೀಗ. ಆಮೇಲೆ ಊಟ ಖರ್ಚು, ಬ್ರಾಹ್ಮಣಿಗೆ ದಕ್ಷಿಣೆ ಎಷ್ಟಾಯಿತು? 1,00,000 ತನಕ ಮುಟ್ಟುಬಿಡುತ್ತಾರೆ. ಅಷ್ಟು ಯಾರು ಇಟ್ಕೊಂಡಿರ್ತಾರೆ? ಕಷ್ಟ. ಅದಕ್ಕೇನು ಮಾಡಬೇಕು? 12 ಜನ ಬ್ರಾಹ್ಮಣರಿಗೆ ನಾವು ಊಟ ಹಾಕ್ಬಿಟ್ರೆ 1 ಗೋದಾನ. ಈ ರೀತಿಯಾಗಿ 9 ದಿವಸ ನಮ್ಗೆ 8 ಜನ ಆಗುತ್ತೆ. ಹಾಗೆ 1 ಗೋದಾನ ಪರಿಹಾರ ಮಾಡ್ಕೋಬೋದಲ್ಲ, ಈಗ ಕೊಟ್ಟಾಗ ಆಯ್ತಲ್ಲ. ಆದ್ದರಿಂದ 12 ಜನ ಬ್ರಾಹ್ಮಣರಿಗೆ ಊಟ ಹಾಕೋದು 1 ಗೋದಾನಕ್ಕೆ ಸಮಾನ ಅಂತ ಶಾಸ್ತ್ರ ಹೇಳಿದೆ. ಅದಕ್ಕೆ ಇದರಲ್ಲಿ ನೀವು 12 ಜನಕ್ಕೆ ನೀವು ಹಾಕ್ಬಿಟ್ರೆ ಅಂದರೆ ಏನು ದಾನ ಮಾಡ್ತಾ ಇದ್ರೆ 1,00,000 ಪಟ್ಟು ಅಲ್ವಾ? ಮತ್ತು ಹಾಗಾದ್ರೆ ಪೂರ್ಣವಾಗಿ ನಿಮಗೆ ಇನ್ನೇನು ಗೋದಾನ ಮಾಡಲೇಬೇಕಾದ್ರೆ ಸಂಕಲ್ಪ ಸರಿ ಮಾಡ್ಕೋಬೇಕು. ನಾನು ಕೊಡಬೇಕಾಗಿರ್ತಕ್ಕಂಥ ಏನು 5 ಗೋದಾನಗಳಿದೆ ಅದರ ಪ್ರತ್ಯಾಮ್ನಾಯಭೂತವಾಗಿ ಬ್ರಾಹ್ಮಣನಿಗೆ ಭೋಜನಾದಿಗಳು, ವಸ್ತ್ರ ಅಲಂಕಾರಾದಿಗಳು, ದಕ್ಷಿಣೆ ಯಥಾಶಕ್ತಿ ಕೊಟ್ಟು ಅವನಿಗೆ ಪೂಜೆ ಮಾಡ್ತೇನೆ ಸಂಕಲ್ಪ ಮಾಡಿಕೊಟ್ರೆ ಅದಕ್ಕೆ ಪ್ರತ್ಯಾಮ್ನಾಯ ರೂಪದಲ್ಲಿ ಅದು ಆಗತ್ತೆ. ಅದಕ್ಕೋಸ್ಕರ ಇದೆಲ್ಲ ಹೇಳಿದ್ದಾರೆ. ಅದೊಂದು ಶಂಭನಾಸುರನ ಸಂಹಾರ ಮಾಡಲಿಕ್ಕೆ ಬಂದಿದ್ದು ಅವಳು. ಆದ್ದರಿಂದ ಆಶ್ವಜ ಸೂಕ್ತ ನಮಗೆ ದುರ್ಗಾ ಆರಾಧನೆ ಪ್ರಶಸ್ತ. ಅದಕ್ಕೆ ಮಹಾನವಮಿ ಅಂತ ಹೆಸರು ಇದಕ್ಕೆ. ಈ ದಿವಸದಲ್ಲಿ ಮುಖ್ಯವಾಗಿ ನಾವು ರಾಜರುಗಳು ಅಂದರೆ 1630 ಆಗ ದೇವರಾಜ್ ಅಂತ ಇವರಿದ್ದರು. ಯಾರು? ನಮ್ಮ ಕರ್ನಾಟಕದ ಮೈಸೂರಿನ ರಾಜರಿದ್ದರು. 1630 ಅವರು ಈ ದಶಹರ ಅಂತ ಶುರು ಮಾಡಿದ್ರು. ದಸರಾ ಅಂತ ದಶಹರ ಅಂತ. ದಶ ಅಂದರೆ ಮಾನಸಿಕ, ಕಾಯಿಕ, ವಾಚನಿಕಾದಿ ದೋಷಗಳು. ಆಮೇಲೆ ಹಿಂಗೆ ಕೈಯಿಂದ ದೇಹದಿಂದ ಮಾಡತಕ್ಕಂಥದ್ದು 3 ಒಟ್ಟು 10 ಇದೆ. 10 ದೋಷಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥದ್ದು ದಶಹರ, ನಾಶ ಮಾಡೋದು. ಅದು 10 ದಿವಸ ಪೂಜೆ ಆಯ್ತು. ಅದಕ್ಕೆ ದಶ ಅಹಹ, ಅದು ದಸರಾ ಅಂತ ಈ ಒಂದು ಈಗ ಬರತಕ್ಕಂಥದ್ದು ರೂಪವನ್ನು ಪಡ್ಕೊಂಡಿದೆ. ಕೃಷ್ಣದೇವರಾಯ ಅರಸರು ಮಹಾನವಮಿ ದಿವಸದಲ್ಲಿ ಈ ಕೂಡ ಮಹಾನವಮಿ ದಿಬ್ಬ ಅಂತಿದೆ. ಅಲ್ಲೇನೆ ದೊಡ್ಡ ದಿಬ್ಬ. ಅಲ್ಲಿ ರಾಜರೆಲ್ಲ ಕೂತ್ಕೊಂಡು ದೇಶದ ಮೂಲೆಗಳಲ್ಲಿ ಏನೇನು ಅವರಿಗೆ ಶಕ್ತಿ, ಸಾಮರ್ಥ್ಯ, ಒಂದು ಚಾತುರ್ಯ ಇದೆ ಅದರ ಪ್ರದರ್ಶನ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ರು. ಆನೆಗಳನ್ನ, ಕುದುರೆಗಳನ್ನೆಲ್ಲ ಪೂಜೆ ಮಾಡ್ತಾ ಇದ್ರು. ಆಯುಧಗಳೆಲ್ಲ ಪೂಜೆ ಮಾಡೋರು. ಯಾಕೆ ಅಂದರೆ ಆಯುಧದಲ್ಲಿರತಕ್ಕಂಥವ್ರು ಯಾರು? ವಾಹನದಲ್ಲಿರತಕ್ಕಂಥವ್ರು ಯಾರು? ದುರ್ಗಾ ನರಸಿಂಹ. ಅವರು ಪೂಜೆ ಮಾಡಿದಾಗಾಯಿತು. ಅದಕ್ಕೋಸ್ಕರ ನಾವು ಕೂಡ ಆಯುಧಗಳಿಗೆ ಪೂಜೆ ಮಾಡಿ ಅವರ ಅಂತರ್ಯಾಮಿ ಆದ ಪರಮಾತ್ಮರ ಸ್ವಾಮಿ ನಮ್ಗೆ ಯಾವ ತೊಂದರೆ ಉಂಟು ಮಾಡಬೇಡ, ಇಷ್ಟು ದಿವಸ ಅನುಕೂಲ ಮಾಡಿಕೊಟ್ಟಿದ್ದಿ. ಎಷ್ಟೋ ಜನ ಯಾವುದರಲ್ಲಿ ವೃತ್ತಿಲಿ ಇರ್ತಾರೋ ಅದರಿಂದಲೇ ಅವ್ರು ಸಾಯೋದು ಜಾಸ್ತಿ. ಸಾಮಾನ್ಯ ನಿಯಮ, ಎಲ್ಲರೂ ಹಾಗೆ ನಿಯಮ ಏನಿಲ್ಲ. ಈಗ ಬಾವಿಲಿ ಇಳಿದು ಅವನೇನು ಮಾಡ್ತಾರೆ, ಎಲ್ಲ ತಿಳಿತಾ ಇದ್ದ ಕಡೆ ಬಾವಿನ ಮುಳುಗೆ ಸಾಯ್ತಾರೆ. ಹಾಗಿರುತ್ತೆ. ಈಗ ನಾವೆಲ್ಲ ಪೂಜಾದಿಗಳನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಅಂತಹ ಒಂದು ಅವಘಡಗಳು ಉಂಟಾಗೋದಿಲ್ಲ ಎಂಬುದು ನಮ್ಮ ನಂಬಿಕೆ ಇದೆ, ನಮ್ಮ ವಿಶ್ವಾಸ ಇದೆ. ಶಾಸ್ತ್ರ ಹಂಗೆ ಹೇಳುತ್ತೆ. ಅದಕ್ಕೋಸ್ಕರ ಮಾಡ್ತಾ ಇದ್ವಿ. ಶಸ್ತ್ರಾರ್ಥ ಮಂತ್ರೈ ಹೋತವ್ಯಂ ಪಾಯಸಂ ಘೃತ ಸಂಯುತಂ ಎಂಬುದಾಗಿ ಸ್ಪಷ್ಟವಾಗಿ ಅದು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಶ್ವಾನಾಂಚ ಗಜಾನಾಂಚ ಶಕ್ತಿನಾಂ ಶಸ್ತ್ರ ಪೂಜನೆ, ಅದು ಶುಕ್ಲ ನವಮಿ ಎಂಬತಕ್ಕಂಥದ್ದು ಪೂಜೆ. ನೋಡಿ, ದುರ್ಗಾದೇವಿ 8 ಭುಜಗಳಿಂದ ಅವಳು ಅವತಾರ ಮಾಡಿದ್ದಾಳೆ. ಆದ್ದರಿಂದ ಅವಳ ಅವತಾರಗಳು ಮಾಡತಕ್ಕಂಥ ಆಯುಧಗಳು ಯಾವುದು? ಬಿಲ್ಲು, ಗುರಾಣಿ, ಕತ್ತಿ, ಶಂಖ, ಚಕ್ರ, ಗದೆ ಇವುಗಳೆಲ್ಲ ಪೂಜೆ ಮಾಡಬೇಕು. ನಾವು ಆಯುಧಗಳೆಲ್ಲ ಪೂಜೆ ಮಾಡ್ತಾ ಇದ್ವಿ. ಅದಕ್ಕೆ ಚೂರಿಗಳು, ಈಗ ಕ್ಷೌರಿಕರೆಲ್ಲ ಚೂರಿನೇ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಚೂರಿಯಿಂದ ಕೆಲಸ ಮಾಡ್ತಕ್ಕಂಥ ಅವರ ಅದೆಲ್ಲ ಇಟ್ಬಿಟ್ಟು ಆ ದಿವಸ ಕೆಲಸ ಮಾಡದೆ ಪೂಜೆ ಮಾಡಿ ಭಕ್ತಿಯಿಂದ ಸ್ತೋತ್ರ ಮಾಡಬೇಕು. ಇದೆಲ್ಲ ನಾವು ನಮಗೇನು
ಈ ಮೊಬೈಲಲ್ಲಿ ನಾವು ರೀಚಾರ್ಜ್ ಮಾಡಿಸ್ತಾ ಇರ್ತೀವಲ್ಲ, ಹಾಗೆ ಪುನಃ ಆ ಶಕ್ತಿಯಿಂದ ನಾವು ರೀಚಾರ್ಜ್ ಮಾಡಿಸ್ಕೋಬೋದು ಅಷ್ಟೇ. ಕಟಾರಿಕ, ಶಂಖ ಇದೆಲ್ಲವನ್ನು ಕೂಡ ನಾವು ಪೂಜೆ ಮಾಡ್ತಾ ಇದ್ದೀವಿ. ಆಮೇಲೆ ಪೂಜೆ ಮಾಡಿ ಅವರಿಗೆ ನಂತರ ಅವತ್ತು ಕೂಡ ಬ್ರಾಹ್ಮಣರ ಭೋಜನ, ಕನ್ಯಾ ಪೂಜೆ ಇದೆಲ್ಲ ಇದ್ದೇ ಇದೆ. ಮುತ್ತೈದೆ ಪೂಜೆ ಮಾಡಿ ಬ್ರಾಹ್ಮಣದ ಊಟ ಮಾಡಿ ಅದು ದುರ್ಗಾದೇವಿ ವಿಸರ್ಜನೆ ಮಾಡತಕ್ಕಂಥದ್ದಿದೆ. ಆಮೇಲೆ ವಿಜಯದಶಮಿ ಎಂಬತಕ್ಕಂಥದ್ದಿದೆ. ಇದನ್ನು ಯಾರು ಮಾಡಿದ್ರು ಅಂತ ಪ್ರಶ್ನೆ ಬರ್ತದೆ ನಮಗೆ. ರಾಮಾಯಣದಲ್ಲಿ ರಾವಣಾದಿಗಳನ್ನು ವಧೆ ಮಾಡತಕ್ಕಂಥ ಪರಮಾತ್ಮ ನವಮಿ ದಿವಸ ಅವನು ಎಲ್ಲರನ್ನ ಕೊಂದಾಕಿದ್ದಾನೆ ಪರಮಾತ್ಮ. ಆಮೇಲೆ ಬ್ರಹ್ಮದೇವರು ಅಂತೂ ರಾವಣ ಕುಂಭಕರ್ಣಾದಿಗಳು ನನ್ನಿಂದ ವರ ಪಡ್ಕೊಂಡು ಅವರು ಸತ್ರಲ್ಲ, ಲೋಕಕ್ಕೆ ಕ್ಷೇಮ ಆಯಿತಲ್ಲ ಅಂಥೇಳಿ ಅವತ್ತು ಅವನೇ ಮಾಡಿದ ಅಂದರೆ ದುರ್ಗಾದೇವಿ ಪೂಜೆಯನ್ನು ಮಾಡಿದಂತೆ. ಆಮೇಲೆ ದಶಮಿ ದಿವಸ ಅವರು ವಿಸರ್ಜನೆ ಮಾಡಿದಂತೆ. ಅದಕ್ಕೆ ನಾವು ಕೂಡ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ದಶಮಿ ಎಂಬತಕ್ಕಂಥದ್ದು ಏನಿದೆ ಅದು ಶ್ರವಣ ಯುಕ್ತವಾಗಿಬಿಟ್ರೆ ಇನ್ನೂ ವಿಶೇಷ ಅಂತ ಹೇಳ್ತಾರೆ. ಇನ್ನು ಆಮೇಲೆ ಕಡೆಯದು ವಿಜಯದಶಮಿ, ಇದು ಇಲ್ಲಿ ಹೇಳ್ತಾ ಇದ್ದಾರೆ. ಆಶ್ವಯುಜ ಶುದ್ಧ ದಶಮಿ ಏನಿದೆ ಅದು ವಿಜಯದಶಮಿ. ವಿಜಯವನ್ನು ಕೊಡುವ ದಶಮಿ, ವಿಜಯವನ್ನು ಕೊಡುವ ದಶಮಿ ಹಾಗೊಂದು. ಅಥವಾ ವಿದ್ಯಾವನ್ನು ಕೊಡುವ ದಶಮಿ, ವಿದ್ಯಾ ದಶಮಿ. ವಿಜಯನಿಗೆ, ಅರ್ಜುನನಿಗೆ ವಿಜಯವನ್ನ ಕೊಟ್ಟಿರುವ ಶಮಿ. ಪಾಂಡವರೇನಿದ್ದಾರೆ ಅವರು 1 ವರ್ಷ ಅಜ್ಞಾತವಾಸ ಮಾಡುವಾಗ ವಿರಾಟರಾಯನ ಆಸ್ಥಾನವನ್ನು ಆರಿಸಿಕೊಂಡಿದ್ದಾರೆ. ಆಗ ತಮ್ಮಲ್ಲಿರತಕ್ಕಂಥ ಆಯುಧಗಳು ಎಲ್ಲವನ್ನೂ ಕೂಡ ಅವರು ಬೇರೆ ಕ್ಷತ್ರಿಯರಾಗಿದ್ರು ಅಂದರೆ ಅವರ ಆಯುಧ ಬಿಡೋಂಗಿಲ್ಲ. ಕ್ಷತ್ರಿಯರಿಗೆ ಒಂದು ನಿಯಮ, ಆಯುಧ ಕೈಲಿ ಇಟ್ಕೊಂಡೇ ಇರಬೇಕು ಯಾವತ್ತೂ ಕೂಡ. ಯಾಕೆ ಅಂದರೆ ಯಾವ ಬ್ರಾಹ್ಮಣಿಗೆ ಏನು ಆಪತ್ತು ಬರ್ತು ಗೊತ್ತಿಲ್ಲ, ನನ್ನ ಹತ್ರ ಆಯುಧ ಇದ್ದಿಲ್ಲ, ಇಲ್ಲೇ ನಾನು ರಕ್ಷಣೆ ಮಾಡ್ತಾ ಇದ್ದೆ ಅಂತ ಹೇಳೋಂಗಿಲ್ಲ. ಅದಕ್ಕೆ ಯಾವಾಗಲೂ ಆಯುಧ ಇರಬೇಕು ಅವರು. ಆದರೆ ಈಗ ಅವರು ಬೇರೆ ವೇಷ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಆಯುಧ ಇಟ್ಕೋಬಾರ್ದು. ಮತ್ತೇನು ಮಾಡಬೇಕು? ಅಲ್ಲೇ ಶಮಿ ವೃಕ್ಷ ಇತ್ತು. ಆ ಶಮಿ ವೃಕ್ಷದಲ್ಲಿ ಅವರನ್ನ ಒಂದು ಹೆಣದ ಆಕಾರದಲ್ಲಿ ತಮ್ಮ ಆಯುಧಗಳೆಲ್ಲ ಇಟ್ಬಿಟ್ಟು ಬಟ್ಟೆ ಬಿಟ್ಟು ಕಚ್ಚಿಬಿಟ್ಟು ಅಲ್ಲಿ ಇಟ್ಬಿಟ್ರು. ಅದು ಮೇಲೆ ತೇಲಾಡ್ತಾ ಇತ್ತಂಥದ್ದು. ಆ ರೀತಿ ರಚನೆ ಮಾಡಿದ್ದಾರೆ. ಯಾರನ್ನು ಕೇಳಿ ಯಾರು ಏನಿದು ಕೇಳಿದ್ರು, ನಮ್ಮ ತಾಯಿ ನಮ್ಮ ಪದ್ಧತಿ ಹೀಗೇನೆ, ಗಿಡದ ಮೇಲೆ ಇಡೋದು, ಪಕ್ಷಿಗಳಿಗೆಲ್ಲ ಆಹಾರ ತಿಂಡಿ ಎಲ್ಲ ಆಗತ್ತೆ, ಅದಕ್ಕೋಸ್ಕರ ಹಿಂಗೆ ಮಾಡೋದು ಅಂತ ಹೇಳಿ ಹೋದರು ಅಂತ ಮಹಾಭಾರತದಲ್ಲಿ ವಿರಾಟ ಪರ್ವದಲ್ಲಿ ಬರುತ್ತೆ. ಹಾಗಾಗಿ ಅವತ್ತು 1 ವರ್ಷ ಅಜ್ಞಾತವಾಸ ಆದ ಮೇಲೆ ಅವರು ಸರಿಯಾಗಿ ವಿಜಯದಶಮಿ ದಿವಸ ಕಾಣಿಸ್ಕೊಂಡ ಅರ್ಜುನ. ದುರ್ಯೋಧನಾದಿಗಳು ಹೇಳ್ತಾರೆ, ಅವರು 79 ದಿವಸ ಮೊದಲು ಕಾಣಿಸ್ಕೊಂಡಿದ್ದಾರೆ ನಮಗೆ, ಅದಕ್ಕೋಸ್ಕರವಾಗಿ ಪುನಃ ಹೋಗಬೇಕು ಅಂತ ಅವ್ರು ಗಲಾಟೆ. ಆದರೆ ಭೀಷ್ಮಾಚಾರ್ಯಗೂ ಗೊತ್ತು, ದ್ರೋಣಾಚಾರ್ಯ ಗೊತ್ತು, ಕೃಪಾಚಾರ್ಯ ಗೊತ್ತು, ಅಶ್ವತ್ಥಾಮ ಗೊತ್ತು, ಧರ್ಮರಾಜನಿಗೆ ಮೊದಲು ಗೊತ್ತು ಯಾವ ರೀತಿ ರಾಜ್ಯ ಯಾವ ರೀತಿ ಹೇಳಬೇಕು ಅಂತ. ಯಾವ ಮಾನ ಅಂತ ಹೇಳಿಲ್ಲ, ಸೂರ್ಯಮಾನ ಮಾಡಬೇಕು, ಸಾವನಮಾನ ಮಾಡಬೇಕು, ಅಥವಾ ಚಾಂದ್ರಮಾನ ಮಾಡಬೇಕು, ಯಾವುದು ಹೇಳಿಲ್ಲ. ಅವರು 13 ವರ್ಷ ಇರಬೇಕು ಅಷ್ಟೇ ಹೇಳಿದ್ದಾರೆ. ಯಾವುದು ಹೇಳಿಲ್ಲ ಅಂದರೆ ಸಾವನ ಮಾಸ ತಗೋಬೇಕಂತ 360 ದಿವಸಕ್ಕೆ 1 ವರ್ಷ ಅದು ತಗೋಬೇಕು ಅಂಥದ್ದು ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಅದೊಂದು ಗೊತ್ತಾಗಿಲ್ಲ, ಕಾಣಿಸ್ಬಿಟ್ಟ ಅಂತ ಗಲಾಟೆ ಮಾಡಿದ. ಸರಿ, ಅವರೇನು ಮಾಡಿದ್ರು, ಆ ಉತ್ತರ ಕರ್ಕೊಂಬಂದು ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ಅವರು ಆ ಶಮಿ ವೃಕ್ಷವನ್ನು ಹತ್ತಿಸಿ ತೆಗೆದುಕೊಡು ಅಂತ ಹೇಳಿದ್ರು. ಆಗ ತೆಗೆದುಕೊಟ್ಟವಾಗ ಅದರಿಂದ ಯುದ್ಧ ಮಾಡಿದ ಅವನು. ಅವತ್ತು ಅವನಿಗೆ ಜಯ ಬಂತು. ಈ ಶಮಿ ಎಂಬತಕ್ಕಂಥದ್ದು ವಿಜಯನಿಗೆ ಒಬ್ಬನೇ ವಿಜಯ. ಅಷ್ಟು ಜನ ಚತುರಂಗ ಬಲವನ್ನು ಕೂಡ ಎದುರಿಸಿದ್ದಾನೆ ಅಂದರೆ ಅದು ಆ ಶಮಿಯಲ್ಲಿ ಇರತಕ್ಕಂಥ ಪರಮಾತ್ಮನ ವಿಶೇಷ ಅನುಗ್ರಹ. ಅದಕ್ಕೋಸ್ಕರವಾಗಿ ಆ ಶಮಿ ಎಂಬತಕ್ಕಂಥದ್ದು ಶನಿಗೆ ಅದು ಬೇಕಾಗಿರ್ತಕ್ಕಂಥ ವೃಕ್ಷ. ಅದು ಶಮಿ ಎಂಬತಕ್ಕಂಥದ್ದು ವಿಜಯನಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಅಂಥದ್ದು ಈ ಶಮಿ ವೃಕ್ಷ ಇಟ್ಟು ಪೂಜೆ ಮಾಡಿದ್ದಾರೆ. ಅದಕ್ಕೆ ಈ ಶಮಿ ವೃಕ್ಷ ನಾವು ಕೂಡ ಒಂದು ಕೊಂಬೆಯನ್ನಾದರೂ ಕೂಡ ಪೂಜೆ ಮಾಡಬೇಕು ಅಂತ. ವಿಜಯದಶಮಿ ದಿವಸದಲ್ಲಿ ಒಂದು ಗಿಡದ ಕೊಂಬೆಯನ್ನು ನಮ್ಮ ತುಳಸಿ ಗಿಡಕ್ಕೆ ಇಟ್ಟುಬಿಟ್ಟು ನಾವು ಅದನ್ನು ಪೂಜೆ ಮಂಗಳಾರತಿ ಮಾಡಬೇಕು. ರಾಜರುಗಳು ಊರ ಆಚೆ ಅಂದರೆ ಅವರ ಒಂದು ಔಟ್‌ಸ್ಕರ್ಟ್ ಅಂತ ಹೇಳ್ತೀವಲ್ಲ ನಾವು, ಸೀಮಾಂತ ಪ್ರದೇಶ, ಅಲ್ಲಿ ಹೋಗಿ ಆ ಶಮಿ ವೃಕ್ಷವನ್ನು ನೆಟ್ಟು ಗಿಡ ನೆಟ್ಟು ಅದಕ್ಕೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಕ್ಷತ್ರಿಯರಲ್ಲಿ ಪದ್ಧತಿ ಇತ್ತು. ಶ್ರೀನಿವಾಸ ದೇವರಿಂದ ತಮ್ಮ ಕಲ್ಯಾಣದಲ್ಲಿ ವರಾಹ ದೇವರಿದ್ದಾರಲ್ಲ ಅಲ್ಲಿ ಇಟ್ಟಿದ್ದಾರೆ. ಈಗಲೂ ಕೂಡ ಆ ಶಮಿ ವೃಕ್ಷ ಇದೆ. ಅದು ಇನ್ನೊಂದು ವೃಕ್ಷ ಸೇರ್ಕೊಂಡು ಒಂದಾಗ್ಬಿಟ್ಟು ನಮ್ಗೆ ಕಾಣಿಸಲ್ಲ, ಮೇಲೆ ನೋಡಿದ್ರೆ ಕಾಣ್ತದೆ. ಅವನು ಶಮಿ ಪೂಜೆ ಮಾಡಿದ್ದಾನೆ. ಆಗ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ದಾತಿ ರಾಮಸ್ಯ ಪ್ರಿಯಕಾರಣಿ ಎಂಬುದಾಗಿ ಸ್ತೋತ್ರ ಮಾಡತಕ್ಕಂಥ ಪದ್ಧತಿ ಕೂಡ ಬಂದಿದೆ. ಆ ಶಮಿ ಪೂಜೆ ಮಾಡೋದು ಅದ್ಭುತವಾದಕ್ಕಂಥದ್ದು. ಆದ್ದರಿಂದ ಶಮಿಯನ್ನೆಲ್ಲ ಕೊಡ್ತಾರೆ ಅವತ್ತು. ದಶಮಿ ವಿಜಯಾಖ್ಯೆ ಇಂದಸ್ಯ ವಿಜಯಾವಹ. ಆದ್ದರಿಂದ ಇದು ಈ ವಿಜಯದಶಮಿ ಎಂಬತಕ್ಕಂಥದ್ದು ಸ್ವಯಂ ಸಿದ್ಧವಾದ 3:30 ಮುಹೂರ್ತದಲ್ಲಿ ಕೂಡ ಒಂದು ಈ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ವಿಜಯದಶಮಿ ಎಂಬತಕ್ಕಂಥದ್ದು ಭಾರಿ ಒಳ್ಳೆಯ ಕಾರ್ಯಕ್ರಮ.
ಅಂದರೆ ಮುಹೂರ್ತ, ಒಳ್ಳೆ ಮುಹೂರ್ತ ಪೂಜೆ ಮಾಡಲಿಕ್ಕೆ ಅವತ್ತೆಲ್ಲ ನಾವು ಮಾಡಬಹುದು. ಅಂತಹ ಅವತ್ತೇನೆ ವಿಜಯೋತ್ಸವ ಅಂತ ಮಾಡ್ತಾ ಇದ್ದಾರೆ. ವಿಜಯೋತ್ಸವ ಅಂತ ಅಂದರೆ ನವಮಿ ಆ ದಶಮಿ ದಿವಸ ವಿಜಯೋತ್ಸವ ಅಂತ ಮಾಡ್ತಾರೆ. ವಿಜಯ ಆದವ್ರಿಗೆಲ್ಲ ಮಾಡ್ತಕ್ಕಂಥದ್ದು. ಅದಕ್ಕೆ ದೇವಿ ಯಾತ್ರೆ ಅಂತ ಕೂಡ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಆಶ್ವಿನ ಶುಕ್ಲ ದಶಮಿ ಇದಲ್ಲ, ಮೇಷಾದಿ ಸರ್ವರಾಶಿಗಳು ಶುಭವಾಗಿರುತ್ತೆ. ಅದಕ್ಕೆ ವಿಜಯ ಯಾತ್ರೆಯನ್ನು ಹೋಗಬೇಕು. ಅದಕ್ಕೆ ವಿಜಯ ಅಂತ ಮುಹೂರ್ತ ಅಂತ ಹೇಳ್ತಾರೆ. ಶಮಿಯುಕ್ತವಾದಕ್ಕಂಥ ಜಗನ್ನಾಥನನ್ನ ಭಕ್ತಾನಂ ಅಭಯಂಕರಂ ಅಚ್ಚಯಿತ್ವ ಶಮಿ ವೃಕ್ಷಂ ಅಚ್ಚಯಚ್ಚ ತದ ಪುನಃ ಅಂತ ಇದೆಲ್ಲ ಶಮಿ ವೃಕ್ಷ ಹೇಳಿದ್ದಾರೆ. ಅವತ್ತೇನೆ ವಿದ್ಯಾದಶಮಿ ಅಂದರೆ ಮಧ್ವಾಚಾರ್ಯರಿದ್ದಾರೆ, ಅವತ್ತು ಅವತಾರ ಮಾಡಿರತಕ್ಕಂಥದ್ದು. ಅದಕ್ಕೆ ದಶರಾ ಅಂತ ಬಂದಿದ್ದ. ಅದಕ್ಕೆ ಅವರೇ ಹೇಳಿದ ಹಾಗೆ ದಶಹರ ಅದು ದಸರಾ ಅಂತ ಹೇಳ್ಬಿಟ್ಟು ಆಗಿದೆ. ಶ್ರೀರಂಗಪಟ್ಟಣದಲ್ಲಿ ಶುರು ಮಾಡಿದ್ದು ರಾಜ ಒಡೆಯರ್ ಅಂತ ಅವರು 1630ರಲ್ಲಿ ರಾಜ ಒಡೆಯರ್ ಅಂತಿದ್ರು. ಅವರು ಶುರು ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ, ಆಮೇಲೆ ಮೈಸೂರಿಗೆ ಶಿಫ್ಟ್ ಆಯ್ತು. ಅದು ಈಗಲೂ ಕೂಡ ಅದು ಮಾಡ್ಕೊಂಡ್ಬರ್ತಾರೆ. ವೈಷ್ಣವ ಮತವನ್ನು ಸಂಸ್ಥಾಪನೆ ಮಾಡತಕ್ಕಂಥ ಮಧ್ವಾಚಾರ್ಯರ ವಿಲಂಬಿ ನಾಮ ಸಂವತ್ಸರ ಆಶ್ವಿನ ಶುಕ್ಲ ದಶಮಿ ದಿವಸ ಬುಧವಾರ ಉದಯ ಕಾಲದಲ್ಲಿ ಶ್ರವಣ ನಕ್ಷತ್ರ ಯೋಗಿಗಳು ಮಧ್ಯಾಹ್ನದಲ್ಲಿ ಅವತಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ವಿಜಯದಶಮಿ ನಾಮ ಸಾಯದಿ ಸೂರ್ಯೋದಯ ಭವೇ, ಅದು ಪೂರ್ಣಬೋಧ ಮುನೇಹೇ ಕಾರ್ಯ ಕಾಮಿತಾರ್ಥ ಪ್ರದಾಯಿನ. ಆದ್ದರಿಂದ ಮಧ್ವಾಚಾರ್ಯರ ಗ್ರಂಥ 37 ಗ್ರಂಥಗಳು ಬರೆದಿದ್ದಾರೆ. ನಮಗೆ ವಿಲಂಬಿ ನಾಮ ಸಂವತ್ಸರ ವಿಳಂಬವಾಗಿಯೇ ಬಂದಿದ್ದಾರೆ. ಯಾರ್ಯಾರು ಏನೇನು ಹೇಳಿ ಹೋಗ್ತಾರೋ ಹೊಟ್ಟೋಗ್ಲಿ, ಅವ್ರು ಹೇಳೋದೆಲ್ಲ ತಪ್ಪೇ, ನಾನು ಆಮೇಲೆ ಬಂದು ನಿರ್ಣಯ ಕೊಡ್ತೀನಿ ಎಂಬುದಾಗಿ ಹೇಳಿ ಬಂದು ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ ನಿರ್ಣಯ ಕೊಟ್ಟಿದ್ದಾರೆ. ಅವರು ಬರೆದಕ್ಕಂಥ 37 ಗ್ರಂಥಗಳು ನಾವು ಲೆಕ್ಕ ಹಾಕೊಂಡಿವೆ ಅಂದರೆ ಏನು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. 37 ಗ್ರಂಥಗಳು ಅಂದ್ರೆ ಏನು? ಆ 37 3 7 ಅಂತಿದೆ. 3 7 ನಾವು ಕೂಡಬಹುದು, ಕಳಿಬಹುದು, ಗುಡಿಸ್ಬೋದು, ಭಾಗಿಸ್ಬೋದು. ಇನ್ನೇನು ಮಾಡ್ಬೋದು? ಇನ್ನೇನು ಮಾಡ್ಲಿಕ್ಕಾಗಲ್ಲ. ಆ ರೀತಿ ಮಾಡಿದ್ರೆ ನಮಗೆ ವಿಶಿಷ್ಟವಾದ ಒಂದು ಮಧ್ವ ಸಿದ್ಧಾಂತದ ಪ್ರಮೇಯಗಳು ನಮಗೆ ಗೋಚರ ಆಗುತ್ತೆ. ಈಗ ಉದಾಹರಣೆಗೆ ಮಧ್ವಾಚಾರ್ಯರು ಅವ್ರ ಗ್ರಂಥ ಬರೆದಿರೋ 37 ಗ್ರಂಥ, ಅದ್ರಲ್ಲಿ ಏನಿದೆ ಸಾರ ಹೇಳಿ ನಮಗೆ. ಇವೆಲ್ಲ ಉಪನ್ಯಾಸ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಸಾರ ಹೇಳಿ. ಏನು ಸಾರ ಮಧ್ವಾಚಾರ್ಯರು? ಹರಿಯೇ ಸರ್ವೋತ್ತಮ, ವಾಯುವೇ ಜೀವ, ಇಷ್ಟೇ ತಾನೆ. ಅದು 37ರಲ್ಲಿ ಬರ್ತದೆ. ಹರಿಯೇ ಸರ್ವೋತ್ತಮ ಹೇಗೆ ಭಾಗಿಸ್ಬೇಕೀಗ? 3 7 3 2 6 3 2 6 ಶೇಷ ಎಷ್ಟು ಉಳಿತು? 1. ಹಾಗಾದರೆ 6 ರೂಪದಲ್ಲಿ ಇರತಕ್ಕಂಥ ಈ ಪ್ರಪಂಚವನ್ನ, ಬ್ರಹ್ಮಾದಿ ಪ್ರಪಂಚ 6 ವಿಧದಲ್ಲಿದೆ. ವಸ್ತುತೆ 8 ವಿಧದಲ್ಲಿದೆ. ಅಲ್ಲಿ ಯಕ್ಷ ರಾಕ್ಷಸ 1 ಅಂತ ಇಟ್ಕೊಳ್ಳೋಣ. 6 ವಿಧವಾದ ಪ್ರಪಂಚವನ್ನು ಎಲ್ಲ ಹೊಟ್ಟೆಯಲ್ಲಿ ಹಾಕೊಂಡು ಪ್ರಳಯ ಕಾಲದಲ್ಲಿ ಶೇಷನಾಗಿ ಒಬ್ಬನೇ ಉಳಿತಾನೆ. ಇದು ಭಾಗಿಸಿದ್ರೆ ಬಂದಿದ್ದು. ಇದೇ ತ ನಮ್ಮ ಪ್ರಮೇಯ. ಶಿಷ್ಯತೆ ಶೇಷ ಸಂಜ್ಞ ಅಂತ ದೇವಿಕೆಯು ಕೂಡ ಸ್ತೋತ್ರ ಮಾಡ್ತಾಳೆ ಪರಮಾತ್ಮನನ್ನ ಭಾಗವತದಲ್ಲಿ. ಆಮೇಲೆ ಮತ್ತೆ ಮಧ್ವಾಚಾರ್ಯ ಬಂದು ಏನು ಮಾಡಿದ್ರು? ಗ್ರಂಥಗಳು ಏನಿದೆ ಅಂದರೆ 21 ಮಧ್ವ ಹೇಳಿದ್ದಾರಲ್ಲ, ಇವರೇನು ಹೇಳೋದು ಅಂತ ಪ್ರಶ್ನೆ ಬಂದರೆ 7 3 ಗುಣಿಸ್ಬೇಕು. 7 3 21. ಅವ್ರು ಹೇಳಿದ್ದೆಲ್ಲ ಅಪ್ರಾಮಾಣಿಕವಾದದ್ದು. ಅದಕ್ಕೆ ಏಕವಿಂಶತಿ ಕುಭಾಷ್ಯ ದೂಷಕಂ, ಈ ಭಾಷ್ಯ ಇದು ಅಂದರೆ 21 ಬಂತ, ಗುಣಿಸಿದ್ದ ಬಂತು. ಆಯ್ತಪ್ಪ, ಇಷ್ಟು ಮಹಾನುಭಾವನಾದ ಒಂದು ವ್ಯಕ್ತಿ ಯಾವ ಮೂಲ ರೂಪ ಯಾವುದು? ಬರೆದವನ ಮೂಲ ರೂಪ ಯಾವುದು? ಮಧ್ವಾಚಾರ್ಯ ಮೂಲ ರೂಪ ಯಾವುದು ಅಂದರೆ ದಶಪ್ರಮತಿಂ 7 3 10 ಕೂಡಬೇಕು. ದಶಪ್ರಮತಿಂ ಅಜನಯನ್ ತಯೋಷಾನಃ. ಶ್ರೀಭೂ ದುರ್ಗಾದೇವಿಯರು ವೇದವತಿಗೆ ವಾಯುದೇವನ ಹಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವರೇ ಅವನ್ನ ಹರಿದು ಕೊಟ್ಟರು ಪ್ರಪಂಚಕ್ಕೆ. ಅವರು ದಶಪ್ರಮತಿ. ದಶ ಅಂದ್ರೆ ಪೂರ್ಣ, ಪ್ರಮತಿ ಅಂದ್ರೆ ಜ್ಞಾನ, ಪೂರ್ಣ ಪ್ರಜ್ಞರು ಅಂತ ಹೆಸರು ಬಂತು. ಆಯ್ತಪ್ಪ, ಆ ಗ್ರಂಥಗಳಿಂದ ಓದ ನಮಗೇನು ಲಾಭ ಹೇಳ್ರಿ ಅಂತ ಪ್ರಶ್ನೆ ಬಂದರೆ 7ರಿಂದ 3 ಕಳಿಬೇಕು. 7ರಿಂದ 3 ಕಳೆದ್ರೆ ಅಷ್ಟೇ 4 ಉಳಿದು ಧರ್ಮ, ಅರ್ಥ, ಕಾಮ, ಮೋಕ್ಷ 4 ನಿಮ್ಗೆ ಫಲ ಸಿಗತ್ತೆ. ಇದು ಮಧ್ವಾಚಾರ್ಯರು ವೈಶಿಷ್ಟ್ಯ ರೂಪವಾಗತಕ್ಕಂಥದ್ದು. ಅಂಥದ್ದನ್ನ ತದ್ದಿ ತಪಃ ಅಂತ ಹೇಳಿದವರು. ಅದೇ ತಪಸ್ಸು, ಅದೇ ತಪಸ್ಸು, ಅದೇ ತಪಸ್ಸು. ಎಲ್ಲರೂ ಕೂಡ ಈ 21 ಸಂಖ್ಯೆಯನ್ನು ಭದ್ರ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಗಣಪತಿಗೆ ಇಷ್ಟವಾದದ್ದು ಯಾವುದು? ಏಕವಿಂಶತಿ ಮೋದಕ ಪ್ರಿಯ ಅಂತ ಅವನಿಗೆ ಹೆಸರು. ನಾವು ಅನ್ಕೊಂಡು ಏಕವಿಂಶತಿ ಮೋದಕ ಪ್ರಿಯ ಅಂತ 21 ಕಡುಬು ಕೊಟ್ಬಿಟ್ರೆ ಭಾರಿ ಖುಷಿ ಆಗುವಂತೆ ಅಂತ. ಅವರೆಲ್ಲ ಪರಮಾತ್ಮನ ಜ್ಞಾನಕ್ಕಾಗಿ ಹಾಕೊಡಿಯೋರು, ಪರಮಾತ್ಮನ ಭಕ್ತಿ ಮಾಡಕ್ಕೆ ಹಾಕೊಡಿಯೋರು. ಕಡುಬು ತಗೊಂಡು ಏನು ಮಾಡೋರು? ಆದ್ದರಿಂದ ಅದೆಲ್ಲ ಮುಖ್ಯವಾದ ಅರ್ಥ. ಏಕವಿಂಶತಿ ಅಂದರೆ 21.
ಮೋದ ಅಂದ್ರೆ ಆನಂದ ಉಂಟು 21 ಮತಗಳನ್ನು ಕೂಡ ನಾಶ ಮಾಡಿರುವ ಅಂದ್ರೆ ಖಂಡನೆ ಮಾಡಿರತಕ್ಕಂಥ ಮೋದ ಅಂದ್ರೆ ಮಧ್ವಾಚಾರ್ಯರು ಅವರ ಕಾಂದ್ರ ತೀರ್ಥ ಅದರಲ್ಲಿ ಪ್ರಿಯ ಅವನು. ಅಂದ್ರೆ ಮಧ್ವಾಚಾರ್ಯ 37 ಗ್ರಂಥಗಳಿಂದ ಮತ್ತೊಂದು ಖಂಡನೆ ಮಾಡಿದ ಗ್ರಂಥಗಳು ಅದು ಇಷ್ಟ. ಯಾಕೆ ಅವನಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ವೇದಿವ್ಯಾಸ ದೇವರ ಶಿಷ್ಯ, ಅವ್ರು ಹೇಳಿದ್ದೆಲ್ಲ ಗ್ರಂಥ ಬರೆದೋನೆ ಅವನು, ಲೇಖಕಾಗ್ರಣಿ ಅಲ್ವಾ. ಆದ್ದರಿಂದ ಅವನಿಗೆ ಅದು ಪ್ರಿಯ ಅವನಿಗೆ. ಅದೊಂದು ಚಾರುದೇಶನಾಹ್ವಯ ನೆನಸಿ ಕೃಷ್ಣ ಪರಮಾತ್ಮನ ಮಗನಾಗಿ ಅವತಾರ ಮಾಡಿದ್ದಾನೆ. ಇದೆಲ್ಲ ಈ ಪರಮಾತ್ಮನ ಭಕ್ತಿ ಇಲ್ಲದೆ ಮಗನ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅವನು. ಇದೆಲ್ಲ ಕಾರಣಗಳಿಂದ ಅದು ಏಕವಿಂಶತಿ ಮೋದಕ ಪ್ರಿಯ ಅಂದರೆ 21 ಮತಗಳನ್ನು ನಿರಾಕರಣೆ ಮಾಡಿರುವ ಮೋದ ತೀರ್ಥರೇ ಇದ್ದಾರೆ ಮಧ್ವಾಚಾರ್ಯರು. ಅವರ ಕಾಂದ್ರ ಶಾಸ್ತ್ರಗಳಲ್ಲಿ ಪ್ರಿಯ ಅವನು ಅಂತ ಅರ್ಥ. ಆದ್ದರಿಂದ ಮೋದಕ ಪ್ರಿಯ ಏಕವಿಂಶ ನಮ್ಮ ಸಾಮಾನ್ಯ ಜನರಿಗೆ ಶಾಸ್ತ್ರ ಓದೋರಿಗೆ ಈ ಅರ್ಥ ಅಲ್ಲ. ಹೀಗಾಗಿ ಇಂತಹ ಒಂದು ವಿಶೇಷವಾದ ಇದು ಮಾಡ್ಕೋಬೇಕು. ನಮಗೂ ಅಷ್ಟೇ ಮಧ್ವಾಚಾರ್ಯ ಶಾಸ್ತ್ರ ಓದ್ತಾ ಇರೋದು ಅಂದರೆ ಬೇರೆ ಓದಬಾರ್ದು ಅಂತ ನಾನು ಹೇಳೋದಿಲ್ಲ, ಅವರವರು ಶಾಸ್ತ್ರ ಓದ್ಕೊಳ್ಳಿ. ಆದರೆ ಮಧ್ವಾಚಾರ್ಯ ಶಾಸ್ತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಬ್ಬರು ನಾನು ನಿಂದೆಯೇ ಮಾಡ್ತಾ ಇಲ್ಲ. ಇನ್ನೊಬ್ಬ ಅವರವ್ರ ಗ್ರಂಥ ಅವರು ಓದ್ಕೊಳ್ಳಿ, ನಮಗೇನು ತೊಂದರೆ ಇದೆ. ಎಲ್ಲ ಗ್ರಂಥ ಎಲ್ಲರೂ ಓದಬೇಕು. ಆದರೆ ನಮಗೆ ಅವಧಿ ಅಷ್ಟಿಲ್ಲ. ಅದಕ್ಕೋಸ್ಕರ ನಮ್ಮ ಮಧ್ವಾಚಾರ್ಯರ ಅನುಯಾಯಿಗಳು ಅದನ್ನಾದ್ರೆ ಓದ್ರಿ, ಶಂಕರ ಮತಾದಿಗಳು ಅದನ್ನಾನು ಓದ್ಕೊಳ್ಳಿ. ಎಲ್ಲ ಅನುಕೂಲ ಇದ್ದು ಆಯುಷಿತ್ತು ಅಂದರೆ ಎಲ್ಲ ಓದಲಿ, ತಪ್ಪೇನಿಲ್ವಲ್ಲ. ಓದಬಾರ್ದು ಅಂತ ಯಾರು ಹೇಳಿದ್ದಾರೆ? ಹಾಗೇ ಇದ್ದಿಲ್ಲ. ಅದಲ್ಲದೆ ಶಂಕರಾಚಾರ್ಯ ಪೂರ್ವ ಪಕ್ಷ ಗ್ರಂಥಗಳೆಲ್ಲ ನಮ್ಮ ಮಧ್ವಾಚಾರ್ಯ ಪೂರ್ವ ಪಕ್ಷ ಗ್ರಂಥಗಳು, ಸಿದ್ಧಾಂತ ಗ್ರಂಥ ಪೂರ್ವ ಪಕ್ಷ ಅಂತ. ಅದು ಓದ್ದೇ ನಮ್ಗೆ ಆಗೋದೇ ಇಲ್ಲ. ಆದ್ದರಿಂದ ಓದಲೇಬೇಕು. ಆದ್ದರಿಂದ ಅದೇನು ಓದ್ಬೋದು, ಏನು ತೊಂದರೆ ಇಲ್ಲ. ಅದು ಮಧ್ವಾಚಾರ್ಯರ ಗ್ರಂಥ ಅಂದರೆ ಏನದು ಓದಿದೆ? ಅದೊಂದು ತಪಸ್ಸು. ತಪಸ್ಸು ಯಾವುದು ಅಂತ ಕೇಳ್ತಾರೆ. ಸ್ವಾಧ್ಯಾಯ ಪ್ರವಚನೇಯೇ ವೇತಿ ನಾಕು ಮೌದ್ಗಲ್ಯ ಅಂದ್ರೆ ಏನು? ಸ್ವಾಧ್ಯಾಯ ಅಂದ್ರೆ ಅಧ್ಯಯನ ಮಾಡೋದು, ಪ್ರವಚನ ಮಾಡೋದು, ಇದೇ ತಪಸ್ಸು. ತದ್ಧಿ ತಪಃ, ಅದೇ ತಪಸ್ಸು, ಅದೇ ತಪಸ್ಸು. ಯಾವುದು ಅದೇ ತಪಸ್ಸು? ತಪಸ್ಸು ಅಂದ್ರೆ ಏನು? ಬ್ರಹ್ಮದೇವರಿಗೆ ತಾನೇ ಕಣ್ಣು ಬಿಟ್ಟು ನೋಡ್ತಾ ತಪಸ್ಸು ಮಾಡ್ತಾ ಇದ್ದವರು. ಆಗ ಯಾರಪ್ಪ ನಾನು ಸೃಷ್ಟಿ ಮಾಡಿದ್ದು ಅಂತ ನೋಡ್ತಾ ಇರುವಾಗ ಸರಿಯಾಗಿ 21ನೇ ಅಕ್ಷರ 16ನೇ ಅಕ್ಷರ ಕೇಣಿಸ್ತು. 16 ಅಂದ್ರೆ ಯಾವುದು? ಕವರ್ಗದಿಂದ ಹೇಳಿದ್ರು. ಕವರ್ಗ, ಚವರ್ಗ, ಆಮೇಲೆ ಟವರ್ಗ, 3 ವರ್ಗ, 15 ಅಕ್ಷರ ಆಯಿತು. ಆಮೇಲೆ ತವರ್ಗ ಬಂತು, ಅದು ಮೊದಲನೇ ಅಕ್ಷರ ಆಯಿತು, ತ ಅಂತ ಬಂತು. ಆಮೇಲೆ 21ನೇ ಅಕ್ಷರ 4 ವರ್ಗ ಆಗೋಯ್ತು, 20 ಪವರ್ಗ, ತಪ ಅಂತ ಬಂತು. ಅರೆ ತಪಸ್ಸು ಅಂತ ಹೇಳಿದ್ರು. ತಪಸ್ಸು ಅಂತ ಹೇಳಿದ ಬೇರೆ ತಪಸ್ಸು ಮಾಡಿ ಶುರು ಮಾಡಿದ್ರು. ಮತ್ತೆ ನಮಗೆ ತಪಸ್ಸು ಯಾವುದು ಅಂದರೆ ತಾ ಅಂದರೆ ಎಷ್ಟು? 16, ಪಾ ಅಂದರೆ ಎಷ್ಟು? 21, 16, 21 ಎಷ್ಟಾಯಿತು? 37 ಗ್ರಂಥಗಳೇ ನಮ್ಮ ತಪಸ್ಸು ಅಂದರೆ. ಅದಕ್ಕೆ ದೊಡ್ಡ ತಪಸ್ಸು ನೀವು ಮಾಡುವುದು ಮಧ್ವಾಚಾರ್ಯ ಗ್ರಂಥವನ್ನು ಓದೋದು. ಅದನ್ನು ಮಾಡಿ. ಅಂತಹ ಮಧ್ವಾಚಾರ್ಯ ಅವತಾರ ಮಾಡಿದ ದಿವಸ ಆ ದಿವಸ ಯಾವ್ದಾವ್ದು ನಾವು ಪುಸ್ತಕಗಳನ್ನು ತೆಗೆದು ಇಟ್ಟಿರ್ತೇವೆ, ಅನಧ್ಯಯನ ಮಾಡಿರ್ತೇವೆ. ಈ ಅನಧ್ಯಯನ ಎಂಬತಕ್ಕಂಥದ್ದು ಮುಗಿಸಿ ಪುನಃ ಹೊಸ ಪಾಠ ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ದಿವಸವಾಗಿದೆ. ಅಂತಹ ವಿದ್ಯಾದಶಮಿ, ವಿಜಯದಶಮಿ ನಮ್ಮೆಲ್ಲರೂ ಕೂಡ ವಿಜಯ ಉಂಟು ಮಾಡಲಿ ಎಂಬುದಾಗಿ ಆಶಿಸ್ತಾ, ಈ ಒಂದು ಯಥಾಶಕ್ತಿ ಯಥಾಮತಿ ನಮ್ಮ ಗುರುಗಳಾಗಿರ್ತಕ್ಕಂಥ ನಮಗೆ ಎಲ್ಲ ರೀತಿಯಿಂದಲೂ ಅನುಗ್ರಹ ಮಾಡಿರತಕ್ಕಂಥ ನಿಂದು ಯಾವ ಮಠ ಎಂಬುದಾಗಿ ಕೇಳದೇನೆ ನಮಗೆಲ್ಲ ಒಂದೇ ರೀತಿ ನೋಡ್ಕೊಂಡಿರತಕ್ಕಂಥ ನಮ್ಮ ಪೇಜಾವರ ಶ್ರೀಗಳವರ ವಿಶೇಷ ಅನುಗ್ರಹದಿಂದಾಗಿ ಈ ಉಪನ್ಯಾಸಾದಿಗಳೆಲ್ಲ ನಿಮಗೆಲ್ಲ ಸೇರ್ತಾ ಇದೆ. ಇದರಿಂದ ಏನು ಕೀರ್ತಿ ಬಂದಿದೆ ಅದೆಲ್ಲ ಕೂಡ ನಮ್ಮ ಗುರುಗಳಿಗೇನೆ ಸಮರ್ಪಿತವಾಗಲಿ ಅಂಥೇಳಿ ಇಷ್ಟೊತ್ತು ನೀವೇನು ಇದನ್ನು ಶ್ರವಣ ಮಾಡಿದ್ದೀರಿ. ಇದರಿಂದ ಪರಮಾತ್ಮ ನವವಿಧವಾದ ದುರ್ಗಾದೇವಿ, ನವವಿಧವಾದ ಪರಮಾತ್ಮನ ಶಕ್ತಿ ನಮ್ಮೆಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿ, ನಮ್ಮ ಕರ್ನಾಟಕಕ್ಕೆ ಅನಿಷ್ಟ ಪರಿಹಾರ ಮಾಡಿ, ನಮ್ಮ ದೇಶಕ್ಕೆ ಅನಿಷ್ಟ ಪರಿಹಾರ ಮಾಡಿ, ಸನಾತನ ಧರ್ಮ ಪಾಲಕರಾಗಿ ಆಗುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ದೇಶಕ್ಕೆ ಬರಲಿ ಎಂಬುದಾಗಿ ಹೇಳ್ತಾ ಇದನ್ನು ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.